ನಮಸ್ಕಾರ ಸ್ನೇಹಿತರೆ, ಚಾವಣಿ ನ್ಯೂಸ್ ಅಲರ್ಟ್ ಚಾನೆಲ್ಗೆ ಸ್ವಾಗತ. ಧ್ವನಿ ಎತ್ತುವ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಚುನ್ನಪ್ಪ ಪೂಜಾರಿ ಅವರು ಹಾಗೂ ರಾಜ್ಯ ಕಾರ್ಯಾಧ್ಯಕ್ಷರಾದ ಮಹೇಶ್ ಗೌಡ ಸುಬೇದಾರ್ ಅವರು, ಅವರ ಆದಿಯಾಗಿ ರಾಯಚೂರು ಜಿಲ್ಲಾಧ್ಯಕ್ಷರಾದಂಥ ಶರಣಪ್ಪಣ್ಣ ಮರಳಿಯವರು, ಹೀಗೆ ಎಲ್ಲ ರೈತ ಮುಖಂಡರು ಕೂಡ ಈ ಒಂದು ರ್ಯಾಲಿಗೆ ಪ್ರಾರಂಭೋತ್ಸವಕ್ಕೆ ಈಗ ಧ್ವಜ ಹಾರಿಸುವ ಮುಖಾಂತರ ಪ್ರಾರಂಭ ಮಾಡಲಿದ್ದಾರೆ. ಎಲ್ಲರೂ ಜೋರಾದ ಚಪ್ಪಾಳೆ ತಟ್ಟುವ ಮುಖಾಂತರ ಈ ಟ್ಯಾಕ್ಟರಿ ರ್ಯಾಲಿಗೆ ಪ್ರಾರಂಭವನ್ನು ನೀಡಬೇಕಂತೇಳಿ ವಿನಂತಿಸ್ಕೊಳ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ಅನ್ನದಾತನಿಗೆ, ನೇಗಿಲ ಯೋಗಿಗೆ, ರೈತ ಮಹಿಳೆಯರಿಗೆ, ಸೇನೆಗೆ, ರೈತ ವಿರೋಧಿ ಸರ್ಕಾರಕ್ಕೆ, ರೈತರ ಟ್ರ್ಯಾಕ್ಟರ್ಗಳನ್ನು ಜಪ್ತಿ ಮಾಡಿಸುತ್ತಿರುವ ಸರ್ಕಾರಕ್ಕೆ, ರೈತ ವಿರೋಧಿ ಫೈನಾನ್ಸ್ಗಳಿಗೆ, ರೈತ ವಿರೋಧಿ ಫೈನಾನ್ಸ್ಗಳಿಗೆ, ರೈತ ವಿರೋಧಿ ಸರ್ಕಾರಕ್ಕೆ ಸ್ವಾಮಿನಾಥನ್ ವರದಿ ಜಾರಿಯಾಗಲೇಬೇಕು. ಸ್ವಾಮಿನಾಥನ್ ವರದಿ ಜಾರಿಯಾಗಲೇಬೇಕು. ರೈತರ ಸಾಲ ಮನ್ನಾ ಮಾಡಿದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ರೈತರನ್ನು ಸುಲಿಗೆ ಮಾಡುತ್ತಿರುವ ಸರ್ಕಾರ. ರೈತರ ಸಾಲ ಮನ್ನಾ ಮಾಡುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಸ್ವಾಮಿನಾಥನ್ ವರದಿ ಜಾರಿಯಾಗಲೇಬೇಕು. ಸ್ವಾಮಿನಾಥನ್ ವರದಿ ಜಾರಿಯಾಗಲೇಬೇಕು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ರೈತ ಹೋರಾಟಕ್ಕೆ, ರೈತ ಚಳವಳಿಗೆ, ಜೈ ಜವಾನ್, ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆ ತಾವು ಜವಾಬ್ದಾರಿ ಇವತ್ತಿದ್ರ ಎಲ್ಲಿಯೂ ಕೂಡ ಯಾವ ಟ್ರ್ಯಾಕ್ಟರ್ ಸೀಸ್ ಮಾಡಂಗಿಲ್ಲ, ಯಾವುದು ಗುಂಡಾಗಿರಿ ವರ್ತನೆ ನಡೆಯಂಗಿಲ್ಲ. ಯಾಕಂದ್ರೆ ಕಾನೂನು ವ್ಯವಸ್ಥೆ, ಕಾರ್ಯಾಂಗ ಮತ್ತು ಈ ಶಾಸಕಾಂಗ ಇವ್ರಿಗೆಲ್ಲ ಜವಾಬ್ದಾರಿ ಕೊಡೋದು ನಮ್ಮ ರಕ್ಷಣೆ ಮಾಡಕ್ಕಾಗ್ಯ. ತಾವು ಅದನ್ನ ರಕ್ಷಣೆ ಮಾಡತಕ್ಕಂಥ ಜವಾಬ್ದಾರಿ ಇಲ್ಲ ಅಂತಂದ್ರೆ ನಮಗದು ಸಂಬಂಧ ಬರೋದು ಅಂದ್ರೆ ನಾವು ಅವ್ರನ್ನ ಕಟ್ಟಿ ಹಾಕ್ತು ಬಡಿತು. ನೀವು ಪೊಲೀಸರಿಗೆ ಕೇಳಬೇಡ್ರಿ, ಇಲಾಖೆನೂ ಕೇಳಬೇಡ್ರಿ. ಯಾಕಂದ್ರೆ ಅದಕ್ಕಾಗಿ ತಮಗೆ ಚೌಕಟ್ಟಲ್ಲಿ ನೇಮಿಸೈತಿ. ತಾವ ಜವಾಬ್ದಾರಿ ಇವತ್ತಿನ ನೀವು ಫೈನಾನ್ಸ್ ಅವ್ರನ್ನ ಕರ್ಸಂಗಿಲ್ಲಪ್ಪ ಅಂತಂದ್ರ ತಾವು ಅದನ್ನ ಜವಾಬ್ದಾರಿ ತಾವು ಮೀಟಿಂಗ್ ಮಾಡಿ ಅವ್ರಿಗೆ ಯಾವ ರೀತಿ ಈ RBI ಗೈಡೆನ್ಸ್ ಐತಿ, ಕಾನೂನು ಐತಿ, ಆ ಪ್ರಕಾರ ಪದ್ಧತಿ ಪ್ರಕಾರ ಅವ್ರು ಯಾವ್ರಿದ್ರೆ ಇರ್ಲಿಲ್ಪ ಅಂತಂದ್ರ ಅವ್ರು ನಾವು ರೈತ ಸಂಘದವ್ರು ನೋಡ್ಕೊಳಕ್ ಗಟ್ಟಿಯಾಗಿ ಸರ್. ಎಲ್ಲ ಫೈನಾನ್ಸ್ ಒಂದೇ ಅಂತಲ್ಲ, LNT ಅಷ್ಟೇ ಅಲ್ಲ, ಎಲ್ಲಾ ಫೈನಾನ್ಸ್ಗಳು ಇವತ್ತ ಅವ್ರ ಬಡ್ಡಿ ಪದ್ಧತಿ ಕೂಡ ದುಬಾರಿ. ಅದೇನ 3 ಬಡ್ಡಿ ಎಂತ 10 ಬಡ್ಡಿ ಗೊತ್ತಿಲ್ಲ. ಅವ್ರು ನೀರು ತೆಪ್ಪ ಅಂತಂದ್ರೆ ಎಂತ ಬಡ್ಡಿ ಹೆಸರು ಕೂಡ
ಇವತ್ತು ಬಡ್ಡಿ ಹಚ್ಚತ್ತಾರೋ. ಇವತ್ತು ನಮಗೂ ಕೂಡ ಸರ್ ಬಹಳಷ್ಟು ಸಂಕಷ್ಟ ತಮ್ಗೆಲ್ಲ ಗೊತ್ತೈತಿ. ಈಗ ವರ್ಷ ಬರಗಾಲ ಐತಿ, ಬರಗಾಲದ ಪರಿಹಾರ ಕೂಡ ಸರಿಯಾಗಿ ಇನ್ನ 60% ರೈತರಿಗೆ ಸರಿಯಾಗಿ ಮುಟ್ಲಿಲ್ಲ. ಅದಕ್ಕೇನೇನೋ 108 ಸಮಸ್ಯೆ ಹೇಳ್ತಾರೆ. ಯಾವ ನೀರಾವರಿ ಐತಿ, ಅದೈತಿ, ಇದೈತಿ. ಇವತ್ತು ಬರಗಾಲದ ಸರ್ಕಾರ ಘೋಷಣೆ ಮಾಡಿತ್ತು. ಇಡೀ ರಾಜ್ಯವ್ಯಾಪಿ ಎಲ್ಲಾ ತಾಲೂಕುಗಳು ಬರಗಾಲದ ಘೋಷಣೆ ಮಾಡೈತಿ. ಬರಗಾಲದ ಘೋಷಣೆ ಮಾಡಿದಾಗ ಈ ಬರಗಾಲ ಕೊಡೋದು ಕೂಡ ತಾರತಮ್ಯ. ಒಬ್ಬ ರೈತರಿಗೆ ಕೊಡೋದು, ಒಬ್ಬ ರೈತರಿಗೆ ಬಿಡೋದು ಪರಿಹಾರ, ಇದು ಪದ್ಧತಿ ಬಹಳಷ್ಟು ಈ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಈ ರೈತರಿಗೆ ದ್ರೋಹ ಐತಿ. ಇದು ಕೂಡ ಅನ್ಯಾಯ ಆಗಿದೆ. ಯಾಕಂದ್ರೆ ತಾವು ವಿಚಾರ ಮಾಡಿದ್ರೆ, ಯಾಕಂದ್ರೆ ನಿಮ್ಗೆ ತಿಂಗಳ ಒಂದು ಫಿಕ್ಸ್ ಒಂದು ಪೇಮೆಂಟ್ ಐತೆ. ನಾವು ಯಾಕೆ ಎಷ್ಟು ವರ್ಷದ 76, 77 ವರ್ಷದ ಸ್ವತಂತ್ರ ಸಿಕ್ಕಾಗಿದ್ರ ಇಲ್ಲಿವರೆಗೂ ಬೆಳೆದಂತ ಬೆಳೆಗೆ ಬೆಲೆ ಸಿಗಲಿಲ್ಲ. ಒಬ್ಬ ದೇಶದ ಪ್ರಧಾನಮಂತ್ರಿ ಅವರು ಹೇಳ್ರು 10-12 ವರ್ಷದಿಂದ ನಾವು ಸ್ವಾಮಿನಾಥನ್ ವರದಿ ಜಾರಿಗೆ ತರ್ತು, ನಿಮ್ಗೆಲ್ಲ ರೇಟ್ ಅನ್ನು ಡಬಲ್ ಮಾಡ್ತು, ನೀವು ಯಾರು ಧೈರ್ಯ ಕಳ್ಕೋಬೇಡ್ರಿ ಅಂತ ಹೇಳ್ರು. ನಾವು ಅದ್ರ ಪ್ರಕಾರ ಅವರಿಗೆ ಸರ್ಕಾರ ಕೊಟ್ಟು ರಚನೆಯನ್ನು ಮಾಡಿದ್ವು. ಅದು ದೇಶದ ಪ್ರಧಾನಮಂತ್ರಿನೂ ಸುಳ್ಳು ಹೇಳ್ತಾರೋ. ರಾಜ್ಯದ ಮುಖ್ಯಮಂತ್ರಿ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡ್ತು, ಹೆದರಬೇಡ್ರಿ ಅಂತ ಅಧಿಕಾರ ಬರೋಕ್ಕಿಂತ ಮುಂಚೆ ಹೇಳ್ರು. ಎಲ್ಲ ಕಾನೂನುಗಳು ವಾಪಸ್ ಪಡೀತು ಅಂತ ಹೇಳ್ರು. ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ ಮಾಡಿದ್ರು ಅಂತ ಹೇಳ್ರು. ಇಂಥ ಹಲವಾರು ವಿಚಾರಗಳನ್ನ ಈ ದೇಶದ ಪ್ರಧಾನಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ ಸುಳ್ಳು ಹೇಳ್ತಾರೋ. ನಮಗೆ ಬೆಲೆ ಕೊಟ್ಟಿಲ್ಲ, ತಮಗಾದ್ರೂ ಗೊತ್ತೈತೆ. ಬೆಳೆದಂತ ಬೆಳೆಗೆ ಬೆಲೆ ಯೋಗ್ಯವಾದ ಬೆಲೆ ಕೊಟ್ಟೇ ಇಲ್ಲ. ಈ ಸಾಲ ಯಾಕೆ ಆತಪ್ಪ, ಈ ಫೈನಾನ್ಸ್ ಮತ್ತೊಂದು ಸಾಲ ಯಾಕಪ್ಪ ಅದನ್ನು ತಮಗೂ ಕೂಡ ಗೊತ್ತೈತೆ. ನಾವ ಮಳೆ ಆಯ್ತು, ಒಳ್ಳೆ ಬೆಳೆ ಬೆತ್ತು, ಕಷ್ಟಪಟ್ಟು ಬೆಳೆದಂತ ಬೆಳೆಗೆ ಬೆಲೆ ಇಲ್ಲ, ಒಳ್ಳೆ ವಿದ್ಯುತ್ ಇಲ್ಲ, ಸರಿಯಾಗಿ ನಮ್ಗೆ ನೀರಾವರಿಗಳಿಲ್ಲ. ಇವೆಲ್ಲ ತೊಂದರೆಯನ್ನ ಇವತ್ತ ನಾವು ಬಹುಸಂಖ್ಯಾತರು ಇರ್ತಕ್ಕಂಥ ರೈತರು ಇವತ್ತು ಕಷ್ಟವನ್ನ ಅನುಭವಿಸತ್ರು. ಯಾಕ ನಮ್ಗೇನು ಪ್ರಜಾಪ್ರಭುತ್ವವಾಗಿ ರೈತರು ಬರಗಾಲನ ಅನುಭವಿಸಿದವ್ರು ನಾವದು ಪರಿಹಾರ ಕೂಡ ಸರಿಯಾಗಿ ಮುಟ್ಟಿಲ್ಲ ಅನ್ನೋದು ಕೂಡ ತಮಗೆ ಗೊತ್ತಿದ್ದ ವಿಷಯ ಐತಿ. ಈ ಎಲ್ಲಾ ಹಲವಾರು ಸಂಕಷ್ಟದಿಂದ ಇವರ ರೈತರ ಆತಂಕದಾಗದರು. ನಾವೆಲ್ಲ ನೋಡ್ರಿ, ಇವತ್ತ ನಾವೆಲ್ಲ ಇಲ್ಲಿ ಬಂದರಪ್ಪ ರೈತರಂದ್ರೆ ಇವ್ರಿಗೆ ಯಾರಿಗೂ ಕೆಲಸ ಇಲ್ಲಾರಕ್ಕ, ನಾವ್ ಯಾರು ಪಗಾರ ಕೊಟ್ಟು ಕೆಲಸದಾಗ್ಲಿ ಯಾರು ಇಲ್ಲ. ಎಲ್ಲ ಸ್ವಾಭಿಮಾನ್ಲೆ ತಮ್ಮ ಮಣಿ, ತಮ್ಮ ಬಾಳೆ, ತಮ್ಮ ಒಕ್ಕಲ್ತನ ನಮ್ಗೆಲ್ಲ ಕೂಡ ಬಿಟ್ಟು ಬಂದು. ಯಾಕಂದ್ರ ನಮ್ಮ ಅಷ್ಟೇ ಟ್ರ್ಯಾಕ್ಟರ್ ಸಂಬಂಧ ಇವತ್ತು ಹೋರಾಟ ಮಾಡೋದಿಲ್ಲ. ಸುಮಾರು 16,000 ಟ್ರ್ಯಾಕ್ಟರ್ಗಳು ಇವತ್ತ ಈ ತಾಲೂಕಿನಾಗ ಟ್ರ್ಯಾಕ್ಟರ್ಗಳು ರೈತರಿಗೆ ಕೊಟ್ಟಿದಾರ. ಇವತ್ತು ಸರ್ ನಾವು ಫೈನಾನ್ಸ್ ಹೋಗ್ಬೇಕಾದ್ರೆ ಕಾರಣ ಯಾರ? ಇವೇನ ಈ ನಮ್ಮ ಸಿಂಡಿಕೇಟ್ ಬ್ಯಾಂಕ್ ಇರಲಿ, SBI ಇರಲಿ, ಆ ಬ್ಯಾಂಕ್ ನಮ್ಗೆ ಸಾಲ ಕೊಟ್ಟರೆ ತೊಂದರೆ ಆಗಿರ್ಕಿಲ್ಲ. ಅವ್ರು 1000 ಕಾಗಪತ್ರ ಕೇಳ್ತಾರೋ, ನಮ್ಮಲ್ಲಿ ಆ ಕಾಗಪತ್ರ ಇರಂಗಿಲ್ಲ, ಡಾಕ್ಯುಮೆಂಟ್ಸ್ ಸರಿ ಇರಂಗಿಲ್ಲ, ಅಂತವ್ರೊಳಗೆ ವಾಟ್ನಿ ಇರಂಗಿಲ್ಲ, ಮತ್ತೊಂದು ಇರಂಗಿಲ್ಲ, ಇವೆಲ್ಲ ಪ್ರಾಬ್ಲಮ್ ಇರ್ತಾವ. ಆ ಕಾರಣಕ್ಕ ಈ ಫೈನಾನ್ಸ್ ಇವ್ರು ದುಷ್ಟರು ಏನ್ ಮಾಡ್ತಾರಪ್ಪ ಅಂದ್ರ, ನಮ್ಗೆ ಅಡಚಣೆ ಇರ್ತೈತಿ, ಒಕ್ಕಲ್ತನ ಅದನ್ನ ಹೆಂಗಾರ ಮಾಡಿ ಸುಧಾರಣೆ ಮಾಡ್ಬೇಕಾಗಿತ್ತು. ಬೆಳೆ ಹೊಡಿಬೇಕು, ಮತ್ತೊಂದೇನೋ ಲೆವೆಲಿಂಗ್ ಮಾಡ್ಬೇಕು, ಅದಕ್ಕಾಗಿ ಟ್ರ್ಯಾಕ್ಟರ್ ಅವಶ್ಯಕತೆ ಇರ್ತೈತಿ. ನಾವು ಅಡಚಣೆಗಾಗಿ ತಗೊಂಡು ಕೂಡ ಅವ್ರು ಗುಂಡಾಗಿರಿ ವರ್ತನೆ ಮಾಡಿ 10 ಪಟ್ಟು ಬಡ್ಡಿ ಹಾಕಿ ಇವತ್ತು ನಮಗ್ ಮೋಸ ಮಾಡ್ತಕ್ಕಂಥ ಚಟುವಟಿಕೆ ಆಗತ್ತದ. ಇದಕ್ಕೆಲ್ಲ ಬಹಳ ದೊಡ್ಡ ಪ್ರಮಾಣದಾಗ ಇದ ಜಾಲ ಐತಿ. ಇದಕ್ಕೆ ಕಾರಣೀಭೂತ ಕೂಡ ಸರ್ಕಾರ ಐತಿ. ಅದಕ್ಕಾಗಿ ದಯವಿಟ್ಟು ತಾವು ಇದ್ರ ಬದಲ ಈ ಫೈನಾನ್ಸ್ ಏನು ಅನ್ನೋದು ಏನೈತಿ, ನಾವು ಕೂಡ ಈ ರಾಜ್ಯದ ಮುಖ್ಯಮಂತ್ರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಈ ಫೈನಾನ್ಸ್ ಅನ್ನು ಸಂಪೂರ್ಣ ಇದ್ರ ಬ್ಯಾನ್ ಮಾಡ್ರಿ. ಬ್ಯಾಂಕ್ಗಳಿಗೆ ಸಾಲ ಕೊಡ್ರಿ. ಈ ಸಿಂಡಿಕೇಟ್ ಏನ ಇವತ್ತು ನಮ್ಮ ನ್ಯಾಷನಲ್ ವೈಸ್ ಬ್ಯಾಂಕ್ಗಳು ಅದಾವು, ಅಲ್ಲೇ ನಮ್ಗೆ ಸುಮಾರು ಎಕರೆಗೆ ಇವತ್ತು 20 ಲಕ್ಷ 50 ಲಕ್ಷ ಬೆಲೆ ಬಾಳುವಂತ ಭೂಮಿ ಇದಾವ. ಇವತ್ತಲ್ಲಿ ಎಕರೆಗೆ 50,000 ರೂಪಾಯಿ ಸಾಲ ಕೊಡ್ಬೇಕಂದ್ರೆ 1000 ಕಾನೂನುಗಳು. ಅಂತ ಕರ್ಮ ಅದು ಸಾಲ ಮೇಲೆ ನಮ್ಮ ಬೋಜ ಏರಿಸಿ 108 ಇವತ್ತ ಕಾನೂನುಗಳದಾವು. ಅದಕ್ಕಾಗಿ ಇವೆಲ್ಲ ಸರಳತೆ ಆಗ್ಬೇಕಾಗೈತಿ. ಇವೆಲ್ಲ ಮಾತಾಡ್ಬೇಕಂದ್ರೆ ನಮ್ಮ ಜನಪ್ರತಿನಿಧಿಗಳು ಕೂಡ ಕೆಲಸ ಮಾಡ್ಬೇಕಾಗಿ. ಇವತ್ತ ಇಲ್ಲಿ ಇರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಈ ಭಾಗದ ಶಾಸಕರು ಕೂಡ ಇಲ್ಲಿ ಒಂದು ಟ್ರ್ಯಾಕ್ಟರ್ ಜಪ್ತಿ ಆಗತೈತಿ. ರೈತರು ಒಬ್ರು ಆತ್ಮಹತ್ಯೆ ಮಾಡ್ಕೋತಾರೋ ಅಂದ್ರೆ ಏನ ರೈತರ ಸಾಯ್ತಾರ ಬಹಳ ಮಂದಿ ಅಂತ ತಿಳ್ಕೊತಾರೋ. ಯಾಕ ಒಬ್ಬ ರೈತ ಆತ್ಮಹತ್ಯೆ ಯಾಕೆ ಮಾಡ್ಕೋತಾನೋ, ಯಾಕೆ ಸಾಲ ಆಯ್ತು ಅನ್ನೋದು ಇವತ್ತು ಎಲ್ಲ ಕಡೆ ಚಿಂತನೆ ಆಗ್ಬೇಕಾಗೈತಿ. ಅಧಿಕಾರಿಗಳು ಚಿಂತನೆ ಮಾಡಬೇಕಾಗೈತಿ, ರಾಜಕಾರಣಿಗಳು ಕೂಡ ಚಿಂತನೆ ಮಾಡಬೇಕಾಗೈತಿ. ತಮ್ಮದು ಕೂಡ ಇರ್ತದಂತಕ್ಕಂಥ ತಾವು ಮರಿಬೇಡಿ. ಇವತ್ತು ಯಾರಿಗೆ ಕೇಳಿ ಇವತ್ತು ಸರ್ಕಾರ 6 ನಂಬರ್ ಹೊಸ ಕನೆಕ್ಷನ್ಗಳನ್ನ ಬಂದ್ ಮಾಡಿದ್ರು. ಇವತ್ತು ಪಕ್ಕದ ರಾಜ್ಯದೊಳಗೆ ತೆಲಂಗಾಣದೊಳಗ 20 ಗಂಟೆ ಇವತ್ತು ಕರೆಂಟ್ ಕೊಡ್ತಾರ. ಮತ್ತು ಅದು ನಮ್ಮ ದೇಶದಲ್ಲಿ ಆದಂತಕ್ಕಂಥದ್ದು ಸರ್ಕಾರಕ್ಕೆ ಕಿವಿ ಹಿಂಡಿ ಹೇಳ್ತೀವಿ. ಇವತ್ತು 24 ಗಂಟೆಗಳ ಕಾಲ ಇವತ್ತು ನಿರಂತರ ರೈತರು ಕೃಷಿಗಾಗಿ ಇವತ್ತ ವಿದ್ಯುತ್ ಅನ್ನ ಪೂರೈಸಿದ್ರು. ಅವರು ಸಾಲ ಮಾಡಿದ್ರ ಅದಕ್ಕೆ ನಾವು ಇವತ್ತು ಹೆಮ್ಮೆ ಪಡ್ತೀವಿ. ಸಾಲ ಮಾಡಿರಪ್ಪ ಸರ್ಕಾರದಲ್ಲಿ. ಇವತ್ತು ನೀವು ಏನ್ ಸಾಲ ಮಾಡ್ಕೊಂಡ್ರಿ, ಹೆಣ್ಮಕ್ಳಿಗೆ ಬಸ್ ಫ್ರೀ ಬಿಟ್ಟು
ದಿವಾಳಿ ಎಬ್ಬಿಸಿ ಇವತ್ತ ಕೃಷಿ ಕಾರ್ಮಿಕರಿಗೆ ಇವತ್ತ ಹುಡಿ ಗುಂಡಾಗಳಿಗೆ ಓಡಾಡಿಸ್ಕೊಂಡು ಇವತ್ತು ಅದಕ್ಕಾಗಿ ನೀವು ಸಾಲ ಮಾಡಕತ್ತಿ. ಇವತ್ತು 2,000 ಕುಂದಿಸಿ ಅವ್ರಿಗೆ ದುಡ್ಡು ಕೊಡ್ಲಕ್ಕೆ ಇವತ್ತು ಸಾಲ ಮಾಡಕತ್ತಿ. ಇವತ್ತು ರೈತರಿಗೆ ಇವತ್ತು ಬೆಲೆ ಕೊಟ್ಟು ಇವತ್ತು ನೀವು ಸಾಲ ಆಗ್ಯದಪ್ಪ ಅಂತಂದ್ರೆ ಆ ಋಣ ಅದು ರೈತರಿಗಾಗಿ ಮಾಡಿರ್ತಕ್ಕಂಥದ್ದಲ್ಲ. ಇವತ್ತು ತಮ್ಮ ಏನು ಇವತ್ತು ಬಾಣ ಮಾತಾಡುವ ನೀನೆ ಇವತ್ತು ಒಳ್ಳೆ ಬೆಲೆ ಕೊಡ್ಲಕ್ಕೆ ಇವತ್ತು ಸಾಧ್ಯ ಆಗ್ತಿಲ್ಲ. ಇವತ್ತು ಆಲಮಟ್ಟಿ ಜಲಾಶಯದೊಳಗ ಸುಮಾರು 519 ಅಡಿ ಇರ್ತಕ್ಕಂಥದ್ದು 524 ಅಡಿ ಮಾಡಿದ್ರ ನಮ್ಗೆ ಸುಮಾರು ಎಲ್ಲಾ ಕಡೆಗೆ ಕೂಡ ಸಂಪೂರ್ಣ ನೀರಾವರಿ ಆಗ್ತದೆ. ಇದ್ರ ಬಗ್ಗೆ ರೈತರು ಕೂಡ ತಾವು ಜಾಗೃತಿ ವಹಿಸ್ಬೇಕು. ಕಳೆದ 7 ವರ್ಷದ ಹಿಂದೆ ಅದನ್ನು ಮಾಡಿದ್ರ ನಮಗೆ 50,000 ಕೋಟಿಯಲ್ಲಿ ಇಡೀ 5 ಜಿಲ್ಲೆಗಳಿಗೆ ಇವತ್ತು ನೀರಾವರಿ ಕಲ್ಪಿಸ್ತಕ್ಕಂಥ ಕೆಲಸ ಮಾಡಬಹುದಿತ್ತು ಸರ್ಕಾರಗಳು. ಅಣ್ಣ ಮಾತು ಯಾರಾದ್ರೂ ಮಳೆ ಬಂದದ ಇವತ್ತು ಕನಿಷ್ಠ 20,000 ಭೂಮಿ ಇವತ್ತು ಆಲಮಟ್ಟಿ ಜಲಾಶಯಕ್ಕೆ ಇವತ್ತೇನಾದ್ರೂ ಅದು ಅಡಿ ಎತ್ತರ ಮಾಡಿದ್ರಪ್ಪ ಅಂತಂದ್ರೆ 524 ಏರಿಸಿದ್ರೆ 20,000 ಎಕರೆ ಭೂಮಿ ಹೋಯ್ತಪ್ಪ ಅಂತಂದ್ರೆ ಶಾಶ್ವತ ಪರಿಹಾರ ರೈತರಿಗೆ ಭೂಮಿ ಕೊಟ್ಟು ಅವರಿಗೆ ಸೂಕ್ತವಾದ ಒಂದು ಯೋಗ್ಯವಾದ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸ ಇವತ್ತು ಯಾವ ಸರ್ಕಾರ ಕೂಡ ಇವತ್ತು ಮಾಡ್ಲಿಕ್ಕೆ ಮುಂದೆ ಬರ್ತಿಲ್ಲ. ಇವತ್ತು ಯಾರೋ ನಿನ್ನೆ MP ಪಾಟೀಲ್ ಯಾವುದೋ ಒಂದು ಏನು ಹಾಕಿದ್ರು ನಮ್ಮ ವಿಜಯಪುರ ಜಿಲ್ಲಾಧ್ಯಕ್ಷರು ಹೇಳಿದ್ರು, ಎಷ್ಟು ಸಾವಿರ ಕೋಟಿ ತಂದಾರಂತ್ರಿ ಬಂಡವಾಳ ಹೂಡೋದಕ್ಕೆ 36,000 ಕೋಟಿ ಬಂಡವಾಳ ಹಾಕೋದಕ್ಕೆ ಯಾವುದೋ ಒಂದು ಬೇರೆ ದೇಶಕ್ಕೆ ಹೋಗಿ ಒಂದು ಕಂಪ್ನಿಗೆ ಏನಾದ ತಾನು ಒಪ್ಪಂದ ಮಾಡ್ಕೊಂಡು ಬಂದಾನೆ. ಯಾರು MP ಪಾಟೀಲ್ ಬರ್ಬೇಕಾದ್ರೆ ಭೂಮಿನ ಅಲ್ಲಿಂದ ತಗೊಂಡ್ ಬರಪ್ಪ MP ಪಾಟೀಲ್. ಭೂಮಿ ಏನು ನಿಮ್ಮ ಅಪ್ಪಂದಲ್ಲ, ಭೂಮಿ ರೈತರ ಹಕ್ಕದ. ಇವತ್ತಿನ ದಿವಸ ನೀವು 36,000 ಕೋಟಿ ತಂದಿರಿ ಅಂತಂದ್ರೆ ನಾವು ಅದಕ್ಕೆ ಎಣ್ಣೆ ಕೊಡಂಗಿಲ್ಲ. 36,000 ಎಕರೆ ನೀನು ಬೇರೆ ದೇಶದಿಂದ ಭೂಮಿ ತಗೊಂಡ್ಬಾ. ಸೋನಿಯಾಗಾರ ಏನದ ದುಡ್ಡು ತಂದಗಿಸಿದ ನೀವು ರೂಪಿ ಮಾಡ್ಕೋದಕ್ಕ ರೈತರಿಗೆ ಏನದ ಇವತ್ತು ಭೂಮಿಯನ್ನು ಕಬಳಿಸ್ತಕ್ಕಂಥದ್ದು ನಮಗದ್ರ ಅವಶ್ಯಕತೆ ಇಲ್ಲ. ಈಗಾಗಲೇ ಹಲವಾರು ಸೋಲಾರ್ ಪ್ಲಾಂಟ್ಗಳು ಮತ್ತೇನದ ಈ ವಿಂಡ್ ಫ್ಯಾನ್ಗಳು ಈಗಾಗಲೇ ರೈತರನ್ನು ನುಂಗಿಬಿಟ್ಟಾವೆ. 30 ವರ್ಷಗಟ್ಟಲೆ ಅಗ್ರಿಮೆಂಟ್ ಮಾಡ್ಕೊಂಡು ಯಾಕೆ ನಮ್ಮ ರೈತರು ಭೂಮಿ ಕೊಡಬೇಕು? ನಾಳೆ ನಾವು ನಮ್ಮ ಮ್ಯಾಳಿಗೆ ಮೇಲೆ ನಾವು ಬಿತ್ತಕ್ಕಂಥ ವ್ಯವಸ್ಥೆ ಆಗ್ತದ. ಇವತ್ತು ನಾವು ಯಾರು ಭೂಮಿ ಕೊಡ್ತೀವಿ ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ತದ. ಮೊದಲ ನಾವು ಜಾಗೃತಿ ಆಗ್ತಕ್ಕಂಥ ಇವತ್ತೇನು ನಡೀತದ ರೈತ ಸಂಘ ಜೀವಂತ ಇರೋ ಕಾರಣಕ್ಕೆ ಇವತ್ತ ರೈತರನ್ನ ಇವತ್ತು ಉಳಿಸಕ್ ಸಾಧ್ಯ ಆಗ್ತದೆ. ಇವತ್ತು ನಾವು ಸಾಲ ತಗೊಂತೀವಿ, ಟ್ಯಾಕ್ಟರ್ ಸಾಲ ತಗೊಂತೀವಿ ನಾವು ಯಾವುದಕ್ಕಾಗಿ? ಈ ಒಂದು ಹೊಲವನ್ನು ಉಳುಮೆ ಮಾಡಿ ಬಿತ್ತುವಂತ ಕಾರ್ಯ ಇಡೀ ದೇಶಕ್ಕೆ ಅನ್ನ ನೀಡ್ತಕ್ಕಂಥ ಅಂತ ಒಬ್ಬ ರೈತರಿಗೆ ಅನ್ನೋದು ಇವತ್ತ ಯಾವುದೋ ಇದು L&T ಮಹೇಂದ್ರ ಫೈನಾನ್ಸ್ ಮತ್ತು ಇನ್ನಿತರ ಬೇರೆ ಬೇರೆ ಖಾಸಗಿ ಮೈಕ್ರೋ ಫೈನಾನ್ಸ್ಗಳು ಇವತ್ತು ದಬ್ಬಾಳಿಕೆ ಇವತ್ತಿಷ್ಟೆಲ್ಲ ಆದ್ರೂ ಕೂಡ ಇವತ್ತು ನಮ್ಮ ರೈತ ಸಂಘದ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಹೋರಾಟ ಇವತ್ತು ನಮ್ಮ ಶರಣಪ್ಪಣ್ಣವರು ಮತ್ತು ಅವ್ರ ಜೊತೆಗಿರ್ತಕ್ಕಂಥವ್ರು ಜೋರಾಗಿ ಅವ್ರಿಗೆ ಚಪ್ಪಾಳೆ ಮುಖಾಂತರ ನೀವು ಗೌರವಿಸಬಹುದು. ಯಾಕಂದ್ರೆ ಇವತ್ತ